ಚರಣ್ 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 ಎದ್ದೇಳು ಚರಣ್. ಏನು ಅರ್ಚನಾ? ಏನೋ ಸೌಂಡ್ ಕೇಳಿಸ್ತಾ ಇದೆ. ಸೌಂಡಾ? ಏನು ಸೌಂಡು? ಯಾರೋ ಅಳೋ ಥರ. ಅಳೋ ಥರನಾ? ನನಗೇನು ಕೇಳಿಸ್ತಿರಲ್ಲ. ಇಷ್ಟೊತ್ತರೆಗೂ ಕೇಳಿಸ್ತಿತ್ತು ಚರಣ್. ಸರಿ ನೋಡ್ತೀನಿ ಇರು. ಅರ್ಚನಾ, ಕ್ಯಾಂಡಲ್ ಯಾಕೆ ಹಚ್ಚಿದೀಯ? ಪವರ್ ಇಲ್ವಾ? ನೀನು ಹಚ್ಚಿಲ್ವಾ? ರಾತ್ರಿ ಮಲಗಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡು ಕ್ಯಾಂಡಲ್ ಯಾಕೆ ಹಚ್ಚಲಿ? ನನ್ಗಾಗೋ ತುಂಬ ಭಯ ಆಗ್ತಾ ಇದೆ ಚರಣ್. ಇಟ್ಸ್ ಓಕೆ ನಾನು ನೋಡ್ತೀನಿ ಇರು. ಚರಣ್, ಇದೇ ಸೌಂಡು ಕೇಳಿಸ್ತಿದ್ಯಾ? ನಾನು ಹೇಳಿದ್ದೆ ಸೌಂಡು. ನನಗೆ ತುಂಬ ಭಯ ಆಗ್ತಾ ಇದೆ ಚರಣ್. ನನಗೂ ಕೇಳಿಸ್ತಿದೆ. ಯಾರಿರ್ಬೋದು? ಬಾ ಬಾ ನೋಡೋಣ. ಯಾರಾದರೂ ಇದ್ದೀರಾ? ಮ್ಯಾನೇಜರ್ ಯಾರೂ ಇಲ್ವಾ? ಹೊರಗೆ ಯಾರಾದರೂ ಇದ್ದಾರಾ ನೋಡು. ಹುಷಾರು ಚರಣ್. ಹೊರಗಡೆ ಯಾರು ಇಲ್ಲ. ಕ್ಯಾಂಡಲ್ ಯಾಕೆ ಆಫ್ ಮಾಡಿದೆ ಅರ್ಚನಾ? ಇಲ್ಲ, ನಾನು ಆಫ್ ಮಾಡಲಿಲ್ಲ. ಇರು ನಾನು ಹಚ್ತೀನಿ. ಅಯ್ಯೋ, ಮತ್ತೆ ಆಫ್ ಆಯ್ತು. ಚರಣ್, ಹೊರಗೆ ಹೋಗೋಣ ಬಾ. ನಾನಿದ್ದೀನಿ, ಭಯ ಪಡ್ಬೇಡ. ಕ್ಯಾಂಡ್ಲಲ್ಲಿ ಚರಣ್. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನಿಮ್ಮನ್ನು ಹೆದರ್ಸಕ್ಕೆ ಯಾರೋ ಮಾಡ್ತಾ ಇರೋದಷ್ಟೇ. ಹಾಗಲ್ಲ ಸರ್, ಆ ಕ್ಯಾಂಡಲ್ ಆಫ್ ಆಗಿದ್ದು, ಡೋರ್ ಲಾಕ್ ಆಗಿದ್ದು, ಇದ್ದಕ್ಕಿದ್ದಂತೆ ಆ ಕ್ಯಾಂಡಲ್ ಮಾಯ ಆಗಿದ್ದು, ಅಲ್ಲದೆ ಆ ಹುಡುಗಿ ವಾಯ್ಸು, ಇದೆಲ್ಲ ಹೇಗೆ ಸರ್? ನೋಡೋಣ ಬಿಡಿ. ನಾಳೆ ಬೆಳಿಗ್ಗೆ ಆ ಮ್ಯಾನೇಜರ್ನ ಕರೆಸಿ ಮಾತಾಡ್ತೀನಿ. ಓಕೆ ಸರ್. ಟೆನ್ಷನ್ ತಗೋಬೇಡಿ. ಸಿ ಯು ಲೇಟರ್. ಯು ಆರ್ ಸೇಫ್ ಇನ್ ಮೈ ಸ್ಟೇಷನ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ ಸರ್. ಯಾಕೆ? ಏನೋ ಟ್ರಿಪ್ ಹೋಗ್ತೀನಿ ಅಂದ್ರಿ? ಟ್ರಿಪ್ನ ನಾವು ಇನ್ನೊಂದ್ಸಲ ಪ್ಲಾನ್ ಮಾಡ್ಕೋತೀವಿ ಸರ್. ನನ್ನ ವೈಫು ಬೆಂಗಳೂರಿಗೆ ಹೋಗೋಣ ಹೌದು ಅಂತಿದ್ದಾಳೆ. ಸರ್, ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ಗೆ ನಮಗೆ ಟ್ರಿಪ್ ಹೋಗೋ ಮೂಡೇ ಇಲ್ಲ. ನಾವಿನ್ನೊಂದ್ಸರಿ ಪ್ಲಾನ್ ಮಾಡ್ಕೊಳ್ತೀವಿ. ನಿಮ್ಮಿಷ್ಟ. ಸರ್, ಗೆಸ್ಟ್ ಹೌಸಲ್ಲಿ ನಮ್ಮ ಲಗೇಜು, ಮೊಬೈಲು, ಪರ್ಸು ಎಲ್ಲ ಅಲ್ಲೇ ಇದೆ.
ಮತ್ತು ಆ ಪರ್ಸಲ್ಲಿ ಸ್ವಲ್ಪ ಕ್ಯಾಶ್ ಕೂಡ ಇದೆ ಸರ್. ಏನು ಹೇಳ್ತಿದ್ದೀರಾ? ಹೌದು ಸರ್, ನೆನೆ ಗಾಬರಿನಲ್ಲಿ ಹೇಳೋದು ಮರ್ತೋದೆ ಸರ್. ನೀವು ಹೇಳೋದು ಕರೆಕ್ಟು. ಯಾರೋ ನಿಮ್ಮನ್ನು ಹೆದರ್ಸಿ ಬೆದರ್ಸಿ ನಿಮ್ಮ ಹತ್ರ ರಾಬರಿ ಮಾಡೋದಕ್ಕೆ ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಸರ್, ಇಲ್ಲಿ ಇಬ್ಬರಿದಾರಲ್ಲ, ಅವ್ರೇನಾದ್ರು ಹೆದರ್ಸಿರ್ಬೋದಾ? ಇವ್ರು ಹೇಗ್ರಿ ಮಾಡೋಕ್ಕಾಗುತ್ತೆ? ರಾತ್ರಿಯಿಂದ ಇಲ್ಲೇ ಇಲ್ವಾ? ಓಕೆ, ಎಲ್ಲೋ ಇವ್ರು ಅಣ್ಣ ತಮ್ಮಂದ್ರು ಮಾಡಿರಬೇಕು. ಎನಿವೇಸ್, ಗೆಸ್ಟ್ ಹೌಸ್ ಹೋಗಿ ಚೆಕ್ ಮಾಡೋಣ ಬನ್ನಿ. ಸರಿ ಸರ್, ಲೆಟ್ಸ್ ಗೋ. ಸರ್. ನಮಸ್ಕಾರ ರೀ. ಮ್ಯಾನೇಜರ್ ಇದಾರಮ್ಮ? ಇಲ್ರಿ, ಇನ್ನೇನ್ ಬರ್ಬೇಕ್ರಿ. ಫೋನ್ ಮಾಡ್ರಿ, ಲೈಕ್ ಬರ ಕೇಳಿ. ನಂಬರ್ ಹೇಳಮ್ಮ ಅವ್ರದ್ದು. 5 ಕ್ಯಾಂಡಲ್. ಸರ್ ಈ ಕ್ಯಾಂಡಲ್ ರಾತ್ರಿ ಇಲ್ಲಿರಲಿಲ್ಲ. ನೋಡೋಣ ಬನ್ನಿ. ಮೊಬೈಲು ಪರ್ಸ್ ಎಲ್ಲ ಇಲ್ಲೇ ಇದೆ ಸರ್. ಹಾಂ, ನಮಸ್ಕಾರ ಸರ್. ನನ್ನ ಹೆಸರು ಗೋಪಾಲಯ್ಯ, ನಾನಿಲ್ಲಿ ಮ್ಯಾನೇಜರ್ ಸರ್. ರಾತ್ರಿ ಹೊತ್ತು ಎಲ್ಲಿಗೆ ಹೋಗ್ತೀರಾ ನೀವು? ಯಾಕೆ ಸರ್? ಇವರೇನೋ ನೋಡಿ ಹೆದರ್ಕೊಂಡಿದ್ದಾರೆ. ಹೆದರ್ಕೆನಾ? ಇಲ್ಲಿ ಹೆದರ್ಕೊಳ್ಳೋಂಥದ್ದು ಏನಿದೆ ಸರ್? ಎಷ್ಟೋ ಜನಕ್ಕೆ ಎಷ್ಟು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರು ಆ ಥರ ಕಂಪ್ಲೇಂಟ್ ಮಾಡಿಲ್ಲ ಸರ್. ನೋಡಿ, ಏನು ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಬೇಡಿ. ಸುಮ್ಮನೆ ಹೆದರ್ಕೊಳ್ಳೋಕ್ಕೆ ನಾವೇನ್ ಮಕ್ಳ? ಮೇಡಮ್, ಇಟ್ಸ್ ಓಕೆ, ಪ್ಲೀಸ್, ನಾನು ಮಾತಾಡ್ತೀನಿ. ಬನ್ರಿ ನೀವು. ಏನು ನೀನು ಟೆನ್ಷನ್ ತಗೋಬೇಡಿ, ಆಗಿದ್ನೆಲ್ಲ ಮರ್ತು ಬಿಡಿ, ಆರಾಮಾಗಿ ಹೋಗಿ. ಓಕೆ ಸರ್. Okay. ಸರ್, ಇದು ನನ್ನ ವಿಸಿಟಿಂಗ್ ಕಾರ್ಡು ಸರ್. ಬೆಂಗಳೂರಿಗೆ ಬಂದರೆ ದಯವಿಟ್ಟು ಮನೆ ಕಡೆ ಬನ್ನಿ ಸರ್. ಶ್ಯೂರ್. ಯಾಕ್ರಿ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ನಿಮ್ಮ ವೈಫ್ ನೋಡಿ ಎಷ್ಟು ಧೈರ್ಯವಾಗಿದ್ದಾರೆ. ಅದು ಏನೋ ಗೊತ್ತಿಲ್ಲ ಸರ್, ತುಂಬ ಭಯ ಆಗ್ತಿದೆ. ನೀವು ಭಯ ಪಟ್ಕೊಳ್ಳೋದು ನೋಡ್ತಾ ಇದ್ರೆ ಯಾಕೋ ಡ್ರೈವ್ ಮಾಡೋದು ಕಷ್ಟ ಅನ್ಸುತ್ತೆ. ಹೇಗಿದ್ರು ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಕಮ್ ಐಲ್ ಡ್ರಾಪ್ ಯು. ಇಲ್ಲ ಪರವಾಗಿಲ್ಲ ಸರ್, ಐ ಆಮ್ ಫೈನ್, ಥ್ಯಾಂಕ್ ಯು. ಆರ್ ಯು ಶೋರ್? ಎಸ್ ಸರ್. ಓಕೆ, ಅರ್ಚನಾ ಅವರೇ, ನಿಮ್ಮ ನಂಬರ್ ಇವರು ಕೊಡಿ. ಹಾಂ ಸರ್. ನಂಬರ್ ಇಸ್ಕೊಡ್ರಿ. Yes, sir. ಬಾಯ್. ಸುಶೀಲಾ, ಎಸ್ ಮ್ಯಾಮ್. ಸ್ಕ್ಯಾನಿಂಗಿಗೆ ರೆಡಿ ಮಾಡಮ್ಮ. ಓಕೆ ಮ್ಯಾಮ್. ಏನು ಚಿಕ್ಕಮಂಗ್ಳೂರ್ಗೆ ಹೋಗಿ ಒಂದೇ ವಾರಕ್ಕೆ ಬಂದ್ಬಿಟ್ಟೆ? ಹೆಂಡ್ತಿನ ಒಂದಿನನೂ ಬಿಟ್ಟಿರಕ್ಕಾಗ್ಲಿಲ್ವಾ? ಏನ್ ಮಾಡೋದು? ನನ್ಗೇನು 2-3 ಹೆಂಡ್ತೀರಾ ಇದ್ದಾರೆ, ಇವಳೊಬ್ಳೆ ತಾನೆ. ಓ, ಅದ್ ಬೇರೆನಾ? ನಾನ್ ಸಿಕ್ಕಿರೋದೇ ಜಾಸ್ತಿ ನಿಂಗೆ. ಓ, ಓಕೆ, 2 ಮಿನಿಟ್ಸ್, ಆಮೇಲೆ ಒಳಗೆ ಕರಿತೀನಿ. ಓಕೆ, ಹುಷಾರ್. ಹಲೋ ಸರ್, ಬಿಸಿ ಇದ್ದೀರಾ? ಹೇಳಿ, ಏನಂತೂ ಹಾಸ್ಪಿಟಲ್ ಇದ್ದೀನಿ. ಸರಿ ಸರ್, ಆಮೇಲೆ ನಾನೇ ಮಾಡ್ತೀನಿ. ಓಕೆ. ಸರ್ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ. ಹಾಗಿದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ. ಅವ್ರು ಲಿವಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ರೆ ನಾಳೆನೇ ಬರ್ತಾ ಇದ್ದೆ. ಪರವಾಗಿಲ್ಲ, ನೀವೇ ಬನ್ನಿ, ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರೋಣ. ಬೇಡ, ಪೃಥ್ವಿ ಸರ್ ಬರಲಿ, ಇನ್ನೂ ನಾಳೆನೇ ಬಂದ್ಬಿಡ್ತಾರೆ. ಇವತ್ತು ನೈಟ್ ನೀವು ಇಲ್ಲೇ ಸ್ಟೇ ಮಾಡಿ, ಉಳ್ಕೊಳಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ದಟ್ಸ್ ಫೈನ್. ಓಕೆ. ಎಲ್ಲಿ ಇಲ್ವಂತ ನೋಡು. ಇಲ್ಲ. ಇಲ್ಲಿ 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 ಆ, ಸಿಕ್ತಾ? ಇಲ್ಲ ಇಲ್ಲಿ ಇಲ್ಲಿ ಇಲ್ಲ. ಇವತ್ತು ರಾತ್ರಿ ಎಲ್ಲ ಹುಡುಕಿದ್ರು ಸಿಗಲ್ಲ ನಿಂಗೆ. ಓ, ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚೆನ್ನಾಗಿದೆ. ಸರಿ, ಲೇಟ್ ಆಗಿದೆ, ಮಲ್ಕೋ. ಬೆಳಗ್ಗೆ ಹೊರಡೋದು? ಬೆಳಗ್ಗೆ ಒಂದು 5 ಗಂಟೆಗೆ ಹೊರಡ್ತೀನಿ. ಆ ಗಂಡ ಹೆಂಡತಿ ಚರಣ್ ಮತ್ತೆ ಅರ್ಚನಾ ಬಗ್ಗೆ ಹೇಳಿದ್ನಲ್ಲ, ದೆವ್ವ ಅಂತ ಹೆದರ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿದ್ರು ಅಂತ. ಹೌದು. ಈ ದೆವ್ವ ಭೂತ ಎಲ್ಲ ಇದೆಯಾ? ಯಾಕೆ? ಅವ್ರೇನಾದ್ರೂ ದೆವ್ವ ತೋರಿಸಿ ನಿಂಗೆ ಹೆದರ್ಸಿದ್ರ? ಕಣ್ಣು ಕಾಣೋ ಕಳ್ಳರಿಗೆ ಹೆದರಲ್ಲ, ಇನ್ ಕಾಣದಿರೋ ದೆವ್ವಕ್ಕೆ ಹೆದರ್ತೀನ? ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಈ ದೆವ್ವಾಗಿವ ಎಲ್ಲ ಏನೂ ಇಲ್ಲ, ಅದೆಲ್ಲ ನಮ್ಮ ಮನಸ್ಥಿತಿ ಅಷ್ಟೇ. ಈ ಥರ ಇದ್ದಾರೆ ಅಂತ ನಂಗೆ ಹೇಳ್ಬಾರ್ದಾಗಿತ್ತ? 2 ಪೇಷಂಟ್ ಸಿಕ್ತಿದ್ರು ನನಗೆ. ನಾನು ಹೀಗೆ ಹೇಳಿದೆ ಅಂತ ನನ್ನನ್ನೆಲ್ಲರೂ ಪೇಷಂಟ್ ಅಂದ್ಬಿಟ್ಟೆ ಅಮ್ಮ ಆಮೇಲೆ. ಇಲ್ಲ ಇಲ್ಲ. ಅದನ್ನು ಗೌತಮ್ ಹತ್ರ ಕೊಟ್ಟಿದ್ದೀರಾ ಅಲ್ವಾ? ಅವ್ರು ನಾಳೆ ಬರ್ತಾರೆ, ಬನ್ನಿ. ಕೊಡ್ಬೈ ಸರ್, ನಾನು ನೋಡ್ಕೋತೀನಿ, ಹೊರಡಿ. ಅನಂತು ಸರ್. ನಿನ್ನೆ ಫೋನ್ ಮಾಡಿದ್ರಲ್ಲ, ಮತ್ತೆ ಫೋನ್ ಮಾಡ್ತೀನಿ ಅಂದ್ರಿ, ಏನು ವಿಷಯ? ಬೆಂಗಳೂರು ಇಂದ್ರಾನಗರ್ ಸ್ಟೇಷನಿಂದ ರಾಘವೇಂದ್ರ ಅಂತ ಎಸ್ ಐ ಬಂದಿದ್ದಾರೆ ಸರ್. ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ. ಬೆಂಗಳೂರಿಂದನಾ? ಹೌದು ಸರ್. ಬನ್ನಿ ಒಳಗೆ. ಹಾಂ ಸರ್. ಸರ್, ಹಾಯ್ ಸರ್. ರಾಘವೇಂದ್ರ ಅಂತ. ಕುತ್ಕೊಳ್ಳಿ. ಹೇಳಿ. ಸರ್, ಇಲ್ಲಿ ಆಂಟನಿ ಕಾಟೇಜ್ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಅಂತಲ್ಲ ಸರ್?
ಅದ್ರ ಮೇಲೊಂದು ಕಂಪ್ಲೇಂಟ್ ಬಂದಿದೆ. ಆಂಟೋನಿ ಕಾಟೇಜಾ? ಹೌದು ಸರ್. ಆ ಕಾಟೇಜ್ ನಂಗೆ ಗೊತ್ತು. ಏನು ಕಂಪ್ಲೇಂಟು? ಹೇಳ್ತೀನಿ ಸರ್. ಸರ್, ಇವನು ಪುರುಷೋತ್ತಮ್ ಅಂತ. ಲಾಸ್ಟ್ ಮಂತ್ ಆಗಸ್ಟ್ 14 ಮಿಸ್ಸಿಂಗು. ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸರ್. ಆದರೆ ಈ ಪುರುಷೋತ್ತಮ್ ಎಲ್ಲೂ ಸಿಗಲಿಲ್ಲ. ಈಗ ಇವನ್ ಹೆಂಡತಿ ಬಂದು ಈ ಆಂಟೋನಿ ಕಾಟೇಜ್ ಮೇಲೆ ವಿಚಿತ್ರವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಸರ್. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ? ಆಗಸ್ಟ್ 13ಕ್ಕೆ ಇವರಿಬ್ಬರು ಈ ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಯಾರೋ ಬಂದು ಹೆದರಿಸಿದ್ರಂತೆ. ಅದಕ್ಕೆ ಅವರು ಅವತ್ತು ರಾತ್ರಿನೇ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಅವತ್ತಿಂದ ಈ ವ್ಯಕ್ತಿ ಮಿಸ್ಸಿಂಗು. ಈ ಗೆಸ್ಟ್ ಹೌಸ್ನ ಮ್ಯಾನೇಜರ್ ಗೋಪಾಲಯ್ಯ ಅಂತ, ಅವನ ಮೇಲೆ ಡೌಟ್ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ನನ್ನ ಹೆಸರು ಚರಣ್ ಅಂತ. ಇವಳು ನನ್ನ ವೈಫ್ ಅರ್ಚನಾ. ಲಾಸ್ಟ್ ವೀಕು ಇದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೂ ಈ ಗೋಪಾಲಯ್ಯ ಹೀಗೆ ಹೆದರ್ಸಿದಾನೆ. ಮೋಸ್ಟ್ಲಿ ಅವನದೇನೋ ಇನ್ವಾಲ್ವ್ಮೆಂಟ್ ಇದೆ ಅನಿಸ್ತಾ ಇದೆ ನನಗೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಶೋರ್ ಸರ್. ಸರ, ಅದು ನಂದ ಬ್ಯಾಗ್ ಐತ್ರಿ. ನನ್ನ ಬ್ಯಾಗ್ ನಂಗೆ ಕೊಡಕ್ಕೆ ಎಷ್ಟೆಲ್ಲ ಮಾತಾಡಕತ್ತಿರಲ್ರಿ. ಕೊಡ್ರಿ, ಮನೆಗೆ ಹೋಗ್ತೀನಿ ನಾನು. ಎಷ್ಟು ಕಾಡಕತ್ತೀರಿ? ಏನಮ್ಮ ನೀನು ಹೇಳಿದ್ ಕೇಳಿಸ್ಕೊತಾನೆ ಇಲ್ಲ. ಹಂಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲಮ್ಮ. 370 ಕೇಸ್ ಅನಂತು, ಮಾಡ್ತೀವಿ. ಈ ಹೆಂಗ್ಸ್ನ ಎಲ್ಲೋ ನೋಡಿದ್ದೀನಲ್ಲ. ಸರ್, ನೀಲಮ್ಮ ಅಂತ ಆಂಟೋನಿ ಕಾಟೇಜಲ್ಲಿ ಕೆಲಸ ಮಾಡೋಳು. ನಮಸ್ಕಾರ ರೀ. ಸರ್ ಬಂದ್ರು. ಈ ಬ್ಯಾಗ್ ನಿಂದ? ಹೌದ್ರಿ ಸರ. ಎಲ್ಲಿ ತಗೊಂಡೆ? ಇಲ್ಲೇ ಚಿಕ್ಕಮಂಗ್ಳೂರ್ನಾಗ ತಗೊಂಡಿನ್ರಿ. ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ? ಸರ್, ಮಾರ್ಕೆಟ್ನಾಗ ಒಂದು ಬ್ಯಾಗ್ ಅಂಗಡಿ ಐತಲ್ರಿ, ಅಲ್ಲೇ ತಗೊಂಡಿನ್ರಿ. ಮಾರ್ಕೆಟಲ್ಲಿ? ಹ್ಞೂ ರೀ. ಸರಿ, ಅದು ಯಾವ ಅಂಗಡಿ ತೋರಿಸ್ಬಾ. ಸರ, ಆ ಅಂಗಡಿ ಎದುರುಗಡೆ ರೋಡ್ನಾಗ ಇಟ್ಕೊಂಡಿದ್ರಿ, ಅಲ್ಲಿ ತಗೊಂಡಿನ್ರಿ. ಮಾರ್ಕೆಟಲ್ಲಿ ತಗೊಂಡಿದ್ದೀನಿ ಅಂತ್ಯಾ, ತೋರ್ಸು ಬಾ ಅಂದರೆ ರೋಡ್ ಸೈಡಲ್ಲಿ ತಗೊಂಡೆ ಅಂತ್ಯಾ. ಎಷ್ಟು ಕೊಟ್ಟೆ ಆ ಬ್ಯಾಗ್ಗೆ? ಅದು ಒಂದು 400-500 ರೂಪಾಯಿ ಕೊಟ್ಟಿರ್ಬೇಕು ನೋಡ್ರಿ. ಇಡೀ ಚಿಕ್ಕಮಂಗ್ಳೂರು ಹುಡುಕಿದ್ರೆ ಈ ಥರ ಬ್ಯಾಗ್ ಸಿಗಲ್ಲ. ಅಂಥದ್ರಲ್ಲಿ ನಿನಗೆ 500 ರೂಪಾಯಿಗೆ ಸಿಕ್ಬಿಡ್ತಾ? ಆ ಬ್ಯಾಗ್ ಬೆಲೆ ಗೊತ್ತಾ ನಿನಗೆ? ಏ, ಈ ಬ್ಯಾಗ್ನ ಎಲ್ಲಿ ತಗೊಂಡೆ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೋಡಿ ಬಾಗ. ಅಯ್ಯೋ, ನಂಗೇನು ಗೊತ್ತಿಲ್ರಿ ಮೇಡಮ್. ನಮ್ ಗೆಸ್ಟ್ ಹೌಸ್ ಮ್ಯಾನೇಜರ್ ಗೋಪಾಲಯ್ಯ ಅದಾರಲ್ರಿ, ಅವ್ರು ಕೊಟ್ಟಾರ್ರಿ. ಗೋಪಾಲಯ್ಯನ? ಹೌದು ಸರ್, ಅವರ ಕೊಟ್ಟಿದ್ದು. ಅವನು ಯಾಕೆ ಕೊಟ್ಟ ನಿನಗೆ? ಯಾರೋ ಗೆಸ್ಟ್ ಬಿಟ್ಟು ಹೋಗ್ಯಾರಂತೇಳಿ ನಂಗೆ ಕೊಟ್ಟಾರ್ರಿ. ನೀನು ಗೋಪಾಲಯ್ಯ ಸೇರ್ಕೊಂಡು ಬರ್ತಿರೋ ಗೆಸ್ಟ್ಗಳಿಗೆಲ್ಲ ರಾತ್ರಿ ಹೊತ್ತು ಹೆದರ್ಸ್ಕೊಂಡು ರಾಬರಿ ಮಾಡ್ತಾ ಇದ್ದೀರಾ? ಅಯ್ಯೋ, ಸೌದತ್ತೆಲ್ಲ ನಾಣಿಗೂ ನಂಗೇನು ಗೊತ್ತಿಲ್ರಿ ಸರ. ಬರೋ ಗೆಸ್ಟ್ಗೆಲ್ಲ ನಾನಾಕ್ ಹೆದರ್ಸಕ್ ಹೋಗ್ಲಿರಿ?